ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ರಮಾ ಅಂತ. ಊರು ರಾಣೆಬೆನ್ನೂರು. ವಯಸ್ಸು 22 ವರ್ಷ ತುಂಬಿದೆ. ಸಮಸ್ಯೆ ಸ್ನೇಹಿತನ ಹುಡುಕಾಟ. ಗಂಡ ಮದುವೆ ಆಗಿಲ್ಲ. ಮೈನೋಟ ಯೌವನದಿಂದ ತುಂಬಿದೆ. ಚಪಾತಿ ಓಪನ್ ಆಗಿಲ್ಲ. ಆಸೆ ಗೆಳೆಯ ಬೇಕು. ಎತ್ತರ ಬಂದು 5.2 ಅಡಿ ಎತ್ತರ. ಗುಣಗಳು ಎಲ್ಲರೂ ಮೆಚ್ಚುವ ಹಾಗಿದೆ. ಸ್ನೇಹಿತರೆ, ಇದು ಇಷ್ಟು ರಮಾ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಸ್ನೇಹಿತ ಯಾಕೆ ಬೇಕು? ಮನಸ್ಸಿನ ಮಾತು ಹೇಳಿಕೊಳ್ಳಲು, ಯೌವನದ ಆನಂದವನ್ನು ಅನುಭವಿಸಲು, ಅರಳಿದ ತೂತು ತೋರಿಸಲು, ಟೈಟ್ ಆದ ಚಿಗುರಿದ ಮೊಲೆಗಳು ಹಿಸುಕಲು, ಮೊದಲ ಬಾರಿಗೆ ಗೂಟ ಕೈಯಲ್ಲಿ ಹಿಡಿದು ಅಲ್ಲಾಡಿಸಲು, ಮೊದಲ ಸ್ಪರ್ಶದ ಆನಂದ ಅನುಭವಿಸಲು, ಪೊರೆ ಹರಿದು ರಕ್ತದ ಮಧ್ಯೆ ಸಾಮಾನು ನುಗ್ಗಿಸುವುದು, ಜಗತ್ತಿನ ಎಲ್ಲಾ ಸುಖ ಗೂಟದಲ್ಲಿಯೇ ಇದೆ ಅಂತ ತಿಳಿಯಲು, ಬದುಕಿನಲ್ಲಿ ಕೇಳಿಸಿಕೊಳ್ಳುವುದು ಎಷ್ಟು ಮುಖ್ಯ ಅಲ್ಲವೇ? ಸ್ನೇಹಿತರೆ, ರಮಾ ಅವರು ಸ್ನೇಹಿತ ಯಾಕೆ ಬೇಕು ಅನ್ನುವ ಪ್ರಶ್ನೆಗೆ ಓಪನ್ ಆಗಿ ಆನ್ಸರ್ ಮಾಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ಮೊದಲ ಮಿಲನ ಹೀಗಿರಲಿ. ನೀವೇ ಬಂದು ಮಾತನಾಡುವ ಪ್ರಯತ್ನದಲ್ಲಿ ಇರಬೇಕು. ಮೈನೋಟದ ಬಗ್ಗೆ ವರ್ಣನೆ ಮಾಡಬೇಕು. ನಾ ಧರಿಸಿದ ಬಟ್ಟೆಯನ್ನ ಒಂದೊಂದಾಗೆ ಕಳೆಯಬೇಕು. ಮೊದಲ ಮಿಲನ ಕೊನೆಯವರೆಗೂ ನೆನಪಿರಬೇಕು. ತೂತು ಓಪನ್ ಆಗಿಲ್ಲ, ಗೂಟ ಆರಾಮಾಗಿ ನುಗ್ಗಿಸಬೇಕು. ಹಿಂದಿನ ತೂತಿಗೆ ಸಾಮಾನು ಹಾಕುವಂತಿಲ್ಲ. ಮೊಲೆಗಳು ಜಾಸ್ತಿ ಹಿಸುಕುವಂತಿಲ್ಲ. ತುಟಿಯ ಜೊಲ್ಲು ಚೆನ್ನಾಗಿ ಸವಿಯಬೇಕು. 25 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ಸ್ನೇಹಿತರೆ, ರಮಾ ಅವರು ಮೊದಲ ಮಿಲನ ಹೇಗಿರಬೇಕು ಅನ್ನುವ ಮಾಹಿತಿಗೆ ಸಮಸ್ತವಾದ ಉತ್ತರವನ್ನ ಕೊಟ್ಟಿದ್ದಾರೆ. ನಿಮಗೆ ಸಿಗುವ ಸವಲತ್ತುಗಳು: ತೂತು ಓಪನ್ ಆಗಿಲ್ಲ, ಓಪನ್ ಮಾಡುವ ಅವಕಾಶ ಸಿಗುತ್ತೆ. ಯೌವನ ತುಂಬಿದ ಹುಡುಗಿಯನ್ನ ನೋಡಬಹುದು. ಗಟ್ಟಿಯಾದ ಚೆಂಡುಗಳು ಆಡಲು ಸಿಗುತ್ತವೆ. ಮೊದಲ ಚುಂಬನ ಅನುಭವಿಸಲು ಸಿಗುತ್ತೆ. ನೋವಿನ ಜೊತೆ ಸುಖ ಅನುಭವಿಸುವ ಅವಕಾಶ ಸಿಗುತ್ತೆ. ದೈಹಿಕ ಸುಖ ಅನುಭವಿಸುವ ಆನಂದ ಪಡೆಯಬಹುದು. ಮಂಚದಾಟ ಆಡಲು ಅವಕಾಶ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ಸಿಗುವ ಸವಲತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.